ಯಲಹಂಕ ಬ್ಲಾಕ್ ಎಸ್ ಸಿ ಅಧ್ಯಕ್ಷ ನಾನು. ಮೊನ್ನೆ ಯಾವುದೋ ಮೀಡಿಯಾದಲ್ಲಿ ಚಾನಲಲ್ಲಿ ನೋಡ್ತಾ ಇದ್ದೆ. ಲಾಸ್ಟ್ ಟೈಮು ದಲಿತರೆಲ್ಲ ಕಾಂಗ್ರೆಸ್ ಬಿಟ್ಟು BJP ಹೋಗಿದ್ದಾರೆ, ಅದೆಲ್ಲ ಸುಳ್ಳು ಮಾಹಿತಿ. ಇನ್ನು ಮುಂದಿನ ದಿನಗಳಲ್ಲಿ 5,000 ಜನ ಸೇರಿಸಿ ಇಲ್ಲೇ ಒಂದು ಸಭೆ ಅರೇಂಜ್ ಮಾಡಿದ್ದೀವಿ. ಇದಕ್ಕೆ ಮಾನ್ಯ ಶ್ರೀ ಡಾಕ್ಟರ್ G. ಪರಮೇಶ್ವರ್ ಬರ್ತಾರೆ, ಪ್ರಿಯಾಂಕಾ ಖರ್ಗೆ ಅವರು ಬರ್ತಾರೆ, ನಮ್ಮ ಹೋಮ್ ಮಿನಿಸ್ಟ್ರಿಗೆ ನಮ್ಮ DK ಸಾಹೇಬರು ಬರ್ತಾರೆ, ಎಲ್ಲ ನಮ್ಮ ಕೇಶವರಾಜನವರು ಅವರು ನಮ್ಮ ನಾಯಕರಾದ ಅವರು ಐಡಿಯಾ ಅವ್ರ ಮೇರೆ ಅವ್ರ ಒಪ್ಪಂದದ ಅವ್ರ ಸಲಹೆ ಮೇರೆಗೆ ಈ ಸಭೆಯನ್ನು ಆಯೋಜನೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿ ದಲಿತರು ಯಾರಂತ ಈ ಕ್ಷೇತ್ರಕ್ಕೆ ತೋರಿಸ್ತೀವಿ. ಕಾಲ ದೂರ ಇಲ್ಲ, ಹತ್ರ ಇದೆ, ಬಂದೇ ಬರ್ತೀವಿ. ಅಂದ್ರೆ ದಲಿತರು ಯಾರು BJP ಸೇರ್ತಾ ಇಲ್ವಾ ಅಂತ? ದಲಿತರು ಯಾರು ಸೇರಿದ್ದಾರೆ? ಪಕ್ಕ ಕಾಂಗ್ರೆಸ್ ಅವ್ರು ಯಾರು ಸೇರಿದಾರ? 1-2 ಜನ 3 ಜನ ಸೇರಿದ್ದಾರೆ. ಅದಕ್ಕೆ 50 ಜನ 60 ಜನ ಇಲ್ಬಿಡೋದ? ಕಾಂಗ್ರೆಸ್ ದಲಿತರು, ಕಾಂಗ್ರೆಸ್ ಪಕ್ಷಕ್ಕೆ ದಲಿತರು ಒಂದು ಬೆನ್ನೆಲುಬು ಯಾವತ್ತಿದ್ರು. ಈ ಕೋಮುಗಳಿಗೆ ಮಾಡೋರ್ನ ದಲಿತರನ್ನ ಎತ್ಕಟ್ಟಿ ಅವ್ರಿಗೆ ಯಾರು ಸಪೋರ್ಟ್ ಇಲ್ಲ, ವೋಟರ್ಸ್ ಇಲ್ಲ ಅವ್ರಿಗೆ. ನಮ್ಮ ವೋಟರ್ಸ್ನ ಸೆಳೀತಾ ಇದ್ದಾರೆ ಅಷ್ಟೇ. ಪರಮೇಶ್ವರ್ ಅವರು ಬರ್ತಾರೆ ಸರ್, ಎಲ್ಲ ರೆಡಿ ಮಾಡ್ಕೊತ ಇದೀವಿ. ಮುಂದಿನ ಒಂದು 15 ದಿವಸದಲ್ಲಿ ಒಂದು ಮೀಟಿಂಗ್ ಅರೇಂಜ್ ಮಾಡಿ ಅವ್ರನ್ನ ಕರೆಸ್ತಾ ಇದ್ದೀವಿ ಸರ್. ಯಲಹಂಕ ಬ್ಲಾಕ್ ಎಸ್ ಸಿ ಅಧ್ಯಕ್ಷ ನಾನು. ಮೊನ್ನೆ ಯಾವುದೋ ಮೀಡಿಯಾದಲ್ಲಿ ಚಾನಲಲ್ಲಿ ನೋಡ್ತಾ ಇದ್ದೆ. ಲಾಸ್ಟ್ ಟೈಮು ದಲಿತರೆಲ್ಲ ಕಾಂಗ್ರೆಸ್ ಬಿಟ್ಟು BJP ಹೋಗಿದ್ದಾರೆ, ಅದೆಲ್ಲ ಸುಳ್ಳು ಮಾಹಿತಿ. ಇನ್ನು ಮುಂದಿನ ದಿನಗಳಲ್ಲಿ 5,000 ಜನ ಸೇರಿಸಿ ಇಲ್ಲೇ ಒಂದು ಸಭೆ ಅರೇಂಜ್ ಮಾಡಿದ್ದೀವಿ. ಇದಕ್ಕೆ ಮಾನ್ಯ ಶ್ರೀ ಡಾಕ್ಟರ್ G. ಪರಮೇಶ್ವರ್ ಬರ್ತಾರೆ, ಪ್ರಿಯಾಂಕಾ ಖರ್ಗೆ ಅವರು ಬರ್ತಾರೆ, ನಮ್ಮ ಹೋಮ್ ಮಿನಿಸ್ಟ್ರಿಗೆ ನಮ್ಮ DK ಸಾಹೇಬರು ಬರ್ತಾರೆ, ಎಲ್ಲ ನಮ್ಮ ಕೇಶವರಾಜನವರು ಅವರು ನಮ್ಮ ನಾಯಕರಾದ ಅವರು ಐಡಿಯಾ ಅವ್ರ ಮೇರೆ ಅವ್ರ ಒಪ್ಪಂದದ ಅವ್ರ ಸಲಹೆ ಮೇರೆಗೆ ಈ ಸಭೆಯನ್ನು ಆಯೋಜನೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿ ದಲಿತರು ಯಾರಂತ ಈ ಕ್ಷೇತ್ರಕ್ಕೆ ತೋರಿಸ್ತೀವಿ. ಕಾಲ ದೂರ ಇಲ್ಲ, ಹತ್ರ ಇದೆ, ಬಂದೇ ಬರ್ತೀವಿ. ಅಂದ್ರೆ ದಲಿತರು ಯಾರು BJP ಸೇರ್ತಾ ಇಲ್ವಾ ಅಂತ? ದಲಿತರು ಯಾರು ಸೇರಿದ್ದಾರೆ? ಪಕ್ಕ ಕಾಂಗ್ರೆಸ್ ಅವ್ರು ಯಾರು ಸೇರಿದಾರ? 1-2 ಜನ 3 ಜನ ಸೇರಿದ್ದಾರೆ. ಅದಕ್ಕೆ 50 ಜನ 60 ಜನ ಇಲ್ಬಿಡೋದ? ಕಾಂಗ್ರೆಸ್ ದಲಿತರು, ಕಾಂಗ್ರೆಸ್ ಪಕ್ಷಕ್ಕೆ ದಲಿತರು ಒಂದು ಬೆನ್ನೆಲುಬು ಯಾವತ್ತಿದ್ರು. ಈ ಕೋಮುಗಳಿಗೆ ಮಾಡೋರ್ನ ದಲಿತರನ್ನ ಎತ್ಕಟ್ಟಿ ಅವ್ರಿಗೆ ಯಾರು ಸಪೋರ್ಟ್ ಇಲ್ಲ, ವೋಟರ್ಸ್ ಇಲ್ಲ ಅವ್ರಿಗೆ. ನಮ್ಮ ವೋಟರ್ಸ್ನ ಸೆಳೀತಾ ಇದ್ದಾರೆ ಅಷ್ಟೇ. ಪರಮೇಶ್ವರ್ ಅವರು ಬರ್ತಾರೆ ಸರ್, ಎಲ್ಲ ರೆಡಿ ಮಾಡ್ಕೊತ ಇದೀವಿ. ಮುಂದಿನ ಒಂದು 15 ದಿವಸದಲ್ಲಿ ಒಂದು ಮೀಟಿಂಗ್ ಅರೇಂಜ್ ಮಾಡಿ ಅವ್ರನ್ನ ಕರೆಸ್ತಾ ಇದ್ದೀವಿ ಸರ್. ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ.